ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿನ ದಿವ್ಯ ಚೇತನ, ದಿವ್ಯ ಪ್ರೇಮ ನಮ್ಮಲ್ಲಿ ಜಾಗೃತ ಆಗುವುದು ಹೇಗೆ, ಈ ವಿಷಯ ಚಿಂತನೆ ಮಾಡೋಣ. ನವರಾತ್ರಿ ಹಬ್ಬ ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ, ದುರ್ಗಾ ಪೂಜೆ ಈ ಮೂಲಕ ಆಚರಣೆ ಮಾಡ್ತೀವಿ. ದುರ್ಗಾ ಅನ್ನೋದು ಕ್ರಿಯಾಶಕ್ತಿ, ಲಕ್ಷ್ಮಿ ಅನ್ನೋದು ಇಚ್ಛಾಶಕ್ತಿ, ಪ್ರೇಮಶಕ್ತಿ. ಕಡೆಗೆ ಸರಸ್ವತಿ ಅನ್ನೋದು ಜ್ಞಾನಶಕ್ತಿ ಮತ್ತು ಪ್ರಜ್ಞಾಶಕ್ತಿ. 3 ದಿವಸ ದುರ್ಗಾ ಪೂಜೆ, 3 ದಿವಸ ಲಕ್ಷ್ಮೀ ಪೂಜೆ, 3 ದಿವಸ ಸರಸ್ವತಿ ಪೂಜೆ, ಕಡೆಗೆ 10ನೇ ದಿವಸ ವಿಜಯದಶಮಿ. ಲಕ್ಷ್ಮೀ ಪೂಜೆ, ದುರ್ಗಾ ಪೂಜೆ ಮೂಲಕ ದುರ್ಗತಿ ಕಳ್ಸ್ಕೊಳ್ತೇವೆ. ದುರ್ಗತಿ ಅಂದ್ರೇನು? ನಮಗೆ ಕೆಟ್ಟದಾಗೋದು, ನಮ್ಮ ಗತಿ ದಾರಿ ಹಾಳಾಗೋದು, ಕೆಟ್ಟ ದಾರಿ ಹಿಡಿಯೋದು. ಅದೇನದು? ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭವನ್ನು ಕೆಳಗೆ ಹಿಡಿತದೆ. ದುರ್ಗತಿ ನಾಶಿನಿ ದುರ್ಗಾ ಜೈ ಜೈ. ದುರ್ಗತಿಯನ್ನು ನಾಶ ಮಾಡ್ತಾರೆ ದುರ್ಗೆ. ಅದು 3 ದಿನ. ಕಡೆಗೆ ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು, ಅದು ಲಕ್ಷ್ಮೀ ಪೂಜೆ. ಕೊನೆಯದಾಗಿ ನಮ್ಮಲ್ಲಿ ಜ್ಞಾನ, ಶುದ್ಧವಾದ ಜ್ಞಾನ ಮೂಡಬೇಕು, ಅದು ಸರಸ್ವತಿ ಪೂಜೆ. ಕಡೆಗೆ ನಮ್ಮಲ್ಲಿ ಪ್ರಜ್ಞೆ ತೆರ್ಕೋಬೇಕು, ಪ್ರಜ್ಞೆ ಜಾಗೃತ ಆಗಬೇಕು, ಆತ್ಮ ಪ್ರಜ್ಞೆ, ಅದು 10ನೇ ದಿವಸ ವಿಜಯದಶಮಿ. ಇದು ನವರಾತ್ರಿಯ ಹಬ್ಬದ ಆಚರಣೆ. ಲಕ್ಷ್ಮಿಯ ಕೇಂದ್ರ ನಮ್ಮ ಹೃದಯ. ಇಚ್ಛಾಶಕ್ತಿ ಅಥವಾ ಪ್ರೇಮಶಕ್ತಿ ಇಲ್ಲಿಂದ ಬರುವುದು. ದುರ್ಗಾಶಕ್ತಿ ನಾಭಿಯ ಭಾಗದಿಂದ, ಲಕ್ಷ್ಮಿ ಹೃದಯ ಭಾಗದಿಂದ, ಕಡೆಗೆ ಸರಸ್ವತಿ ನಮ್ಮ ಹಣೆಯ ಭಾಗದಿಂದ ಶಕ್ತಿಯ ಪ್ರವಾಹ. ಮೊದಲನೇದಾಗಿ ಲಕ್ಷ್ಮಿಯ ಬೀಜ ಮಂತ್ರವನ್ನು ವಿಚಾರಣೆ ಮಾಡೋಣ. ನಮ್ಮ ಹೃದಯ ಭಾಗದಲ್ಲಿ ಬೀಜ ಮಂತ್ರ ಹ್ರೀಂ 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 ಮಹಾಲಕ್ಷ್ಮೀ ನಮಃ. ನಮ್ಮಲ್ಲಿರುವ ಲಕ್ಷ್ಮೀ ಶಕ್ತಿ ಜಾಗೃತ ಆಗಬೇಕು. ಏನ್ ಲಕ್ಷ್ಮಿ ಅಂದ್ರೆ ಇದು? ಲಕ್ಷ್ಮೀ ಶಕ್ತಿ ಅಂದ್ರೆ ಏನು? ಇಚ್ಛಾಶಕ್ತಿ, ಪ್ರೇಮಶಕ್ತಿ. ನಮ್ಮಲ್ಲಿ ಎಲ್ಲರಲ್ಲೂ ಪ್ರೇಮ ಇದೆ, ಪ್ರೇಮ ಅನ್ನೋದಿದ್ದೇ ಇದೆ. ಅದಕ್ಕೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಎಲ್ಲರಲ್ಲಿ ಮಾತೃರೂಪದಿಂದ ಅಂತ, ತಾಯಿಯ ರೂಪದಲ್ಲಿ. ತಾಯಿ ಅಂದ್ರೆ ಪ್ರೇಮ. ಎಲ್ಲರಿದ್ದಾಳೆ, ಗಂಡಸರು ಇದ್ದಾಳೆ, ಹೆಂಗಸರು ಇದ್ದಾಳೆ. ತಾಯಿಯ ರೂಪದಲ್ಲಿ ನಮ್ಮ ಹೃದಯ ಸ್ಥಾನದಲ್ಲಿ ಲಕ್ಷ್ಮಿ ಇದ್ದಾಳೆ. ಹಾಗಿದ್ರೆ ದಿವ್ಯ ಶಕ್ತಿ ಜಾಗೃತ ಆಗುತ್ತೇನು? ಲಕ್ಷ್ಮಿ ನಮ್ಮಲ್ಲಿ ಪ್ರೇಮ ಇದೆ, ಅಲ್ಪ ಪ್ರಮಾಣದ ಪ್ರೇಮ. ಆ ಅಲ್ಪ ಪ್ರೇಮ ವಿಶಾಲ ಪ್ರೇಮ ಆಗಬೇಕು, ಅನಂತ ಪ್ರೇಮ ಆಗಬೇಕು. ಅದು ಹೇಗೆ? ಆ ವಿಶಾಲ ಪ್ರೇಮ, ಅನಂತ ಪ್ರೇಮ, ಅದು ಜಾಗೃತಿ ಆಗಬೇಕು. ಅದೇ ದಿವ್ಯ ಚೇತನ, ಅದೇ ದಿವ್ಯ ಶಕ್ತಿ ಜಾಗೃತ ಆಗುದು. ನಮ್ಮ ಹೃದಯ ತೆರ್ಕೋಬೇಕು, ಹೃದಯ ವಿಶಾಲ ಆಗಬೇಕು. ಈಗಿದೆ ಹೃದಯ ಸಣ್ಣಗಿದೆ. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕೆಲಸ, ಎಲ್ಲವೂ ನನ್ನದು, ಎಲ್ಲವೂ ನಾನೇ ಅನ್ನೋ ಭಾವನೆ ಬಿಡಬೇಕು. ಆವಾಗ ಹೃದಯ ವಿಶಾಲವಾಗ್ತದೆ. ಇದಕ್ಕೆ ಲಕ್ಷ್ಮೀ ಶಕ್ತಿ ಅಂತ ಹೇಳ್ತೀವಿ, ದಿವ್ಯ ಚೇತನ ಅಂತ ಹೇಳ್ತೀವಿ. ಇದು ಹೇಗೆ ಸಾಧ್ಯ? ನಾವು ಲಕ್ಷ್ಮೀ ನಾರಾಯಣರ ಕಥೆ ಕೇಳಿದ್ದೇವೆ. ನಾರಾಯಣ ಶೇಷಶಾಹಿ. ನಾರಾಯಣನ ಹೃದಯದಲ್ಲಿ ಲಕ್ಷ್ಮಿ ಇದ್ದಾಳೆ. ಶ್ರೀದೇವಿ ಭೂದೇವಿಯ ರೂಪದಲ್ಲಿ ಹೃದಯದಲ್ಲಿ ಬದಿಯಾದ ಒಂದಾಗಿದ್ದಾಳೆ. ಶ್ರೀದೇವಿ ಅಂದ್ರೆ ಇಡೀ ಬ್ರಹ್ಮಾಂಡ ರೂಪದಲ್ಲಿ ಕಾಣ್ತಾಳೆ, ಭೂದೇವಿ ಅಂದ್ರೆ ಭೂಮಿಯ ರೂಪದಲ್ಲಿ ಕಾಣ್ತಾ ಇದ್ದಾಳೆ. ಶ್ರೀಮನ್ ನಾರಾಯಣನಲ್ಲಿ ಲಕ್ಷ್ಮಿ ಅವ್ಯಕ್ತ ರೂಪದಲ್ಲಿ ಮಾಯೆಯಾಗಿ ಅಡಕೊಂಡಿದ್ದಾಳೆ. ಅಲ್ಲಿ ಸೃಷ್ಟಿ ಇಲ್ಲ,
ಆ ಸೃಷ್ಟಿ ವ್ಯಕ್ತ ಆದಾಗ ಪ್ರಪಂಚ ಕಾಣ್ತದೆ. ಆ ಶಕ್ತಿ ಇಡೀ ವಿಸ್ತಾರವಾಗಿ ಪ್ರಪಂಚದ ರೂಪದಲ್ಲಿ ನಮ್ಗೆ ಕಾಣ್ಬರ್ತದೆ. ಅದಕ್ಕೆ ಪ್ರಕೃತಿ ಅಂತ ಹೇಳಿದ್ರು. ಅನಂತವಾದ ಪ್ರಪಂಚ. ಈ ಪ್ರಪಂಚದಲ್ಲಿ ಏನಿದೆ? ಏನಿಲ್ಲ ಹೇಳಿ ಸ್ವಾಮಿ, ಎಲ್ಲ ಇದೆ. ಅದು ವ್ಯಕ್ತ ಆಗಿರುವ ಶಕ್ತಿ. ಈಗ ಆ ವ್ಯಕ್ತವಾದ ಶಕ್ತಿ ಆ ಜೀವಿಯ ಮೂಲಕ ಕೆಲಸ ಮಾಡಿದಾಗ ಪ್ರಪಂಚವನ್ನು ನೋಡ್ತಾನೆ. ವಿಶಾಲವಾದ ಪ್ರಪಂಚ. ನಾನು ಪ್ರಪಂಚಕ್ಕಿಂತ ಬೇರೆ ಅನ್ನುವ ಕಲ್ಪನೆ ಇದೆ. ನಾನು ಬೇರೆ, ಪ್ರಪಂಚ ಬೇರೆ ಅಂತ. ಆದರೆ ಅಲ್ಲಿ ನಾನು ಪ್ರಪಂಚ ಬೇರೆ ಅಲ್ವೇ ಅಲ್ಲಲ್ಲ. ಅಲ್ಲಿರೋದು ಅದ್ವೈತ. ಎರಡಂತ ಇಲ್ಲ. ಎರಡಂತ ಇದ್ದಾಗ ಕಾಣ್ತಾ ಇದೆ. ಇದಾಗ ಯಾಕೆ ಕಾಣ್ತಾ ಇದೆ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಒಂದು ಭ್ರಮೆಯಲ್ಲಿದ್ದಾನೆ. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆ ಜ್ಞಾನ ಬರಬೇಕು. ನಾನು ಬೇರೆಯಲ್ಲ, ವಿಶ್ವ ಬೇರೆಯಲ್ಲ. ಈ ನಾನು ಒಂದು ದೇಹ ಅಂತ ಆದಾಗ ನನ್ನ ಮನಸ್ಸು ಸಣ್ಣದಾಗುತ್ತೆ, ಹೃದಯ ಸಣ್ಣದಾಗುತ್ತೆ, ಅಲ್ಪ ಪ್ರೇಮ ಕಾಣ್ತದೆ. ನಾನೊಂದು ವಿಶಾಲವಾದಾಗ ವಿಶ್ವ ಪ್ರೇಮ ಮೂಡಿ ಬರ್ತದೆ. ಆ ವಿಶ್ವ ಪ್ರೇಮದಲ್ಲಿ ವಸುದೈವ ಕುಟುಂಬಕಂ, ಇಡೀ ವಿಶ್ವದಲ್ಲೆಲ್ಲರೂ ನನ್ನ ಕುಟುಂಬದವರೇ. ರಾಗ ದ್ವೇಷಗಳಿಲ್ಲ. ಇವ್ರು ಬೇಕು ಇವ್ರು ಬೇಡ ಇಲ್ಲ, ಎಲ್ಲವೂ ನನ್ನವರೇ, ನನ್ನೊಡಿಗೂ ಒಂದಾಗ್ತಾರೆ. ಅಲ್ಲಿ ದಿವ್ಯವಾದ ಲಕ್ಷ್ಮೀ ಶಕ್ತಿ ಜಾಗೃತ ಆಗ್ತದೆ. ಇದು ಲಕ್ಷ್ಮೀ ಪೂಜೆಯ ರಹಸ್ಯ. ಇಲ್ಲಿ ಏನಾಗ್ತಾ ಇದೆ? ಒಂದ್ಸಲ ಲಕ್ಷ್ಮಿಗೂ ನಾರಾಯಣನಿಗೂ ಸಂಭಾಷಣೆ ನಡೀತದೆ. ನಾರಾಯಣ ಮತ್ತು ಲಕ್ಷ್ಮಿ ಹೇಳ್ತಾಳೆ, ಪ್ರಪಂಚದ ಜನರಿಗೆ ನನ್ನ ಮೇಲೆ ಜಾಸ್ತಿ ಆಸಕ್ತಿ, ನನಗೆ ಪೂಜೆ ಮಾಡೋದು ಜಾಸ್ತಿ ಅಂತ. ನಾರಾಯಣ ಹೇಳ್ತಾರೆ, ಇಲ್ಲಪ್ಪ, ನಾನು ಬಹಳ ಮುಖ್ಯ, ನನ್ನ ಪೂಜೆ ಮಾಡೋದು ಜಾಸ್ತಿ ಅಂತ ಹೇಳ್ತಾರೆ. ನೋಡೇ ಬಿಡೋಣ, ಪರೀಕ್ಷೆ ಮಾಡೋಣ ಅಂತ ಹೇಳ್ತಾರೆ. ಸೊ ನಾರಾಯಣ ಏನ್ ಮಾಡ್ತಾನೆ? ಒಬ್ಬ ರಾಜ ಇದ್ದಾನೆ, ಒಳ್ಳೆ ದೊಡ್ಡ ಭಕ್ತ. ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಆ ರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ಒಬ್ಬರು ವೇದ ಮಂತ್ರಗಳನ್ನ ಹೇಳ್ತಾನೆ. ರಾಜನಿಗೆ ಬಹಳ ಖುಷಿ ಆಗುತ್ತೆ. ನಮ್ಮಲ್ಲಿ ಒಂದು ಪಕ್ಕದಲ್ಲಿ ಒಂದು ಅರಮನೆ ಖಾಲಿ ಇದೆ, ಅಲ್ಲಿ ಇದ್ಬಿಡು ಅಂತ ಕೇಳ್ತಾರೆ. ಬ್ರಾಹ್ಮಣ ಅಲ್ಲಿ ಇರ್ತಾನೆ. ನಾರಾಯಣ ಬ್ರಾಹ್ಮಣ ರೂಪದ ಅರಮನೆಯಲ್ಲಿ ಇರ್ತಾನೆ. ಸಬ್ದಿವಸ ಲಕ್ಷ್ಮಿ ಬರ್ತಾಳೆ. ಬರುವಾಗ ಏನದು? ಏನು ಅಲಂಕಾರ, ಏನು ಬಂಗಾರ, ಏನು ವೈಭವ, ಏನು ವಜ್ರ ವೈಡೂರ್ಯ. ಆ ಕುದುರೆಗಳಿಗೆ ಸಮೇತ ಬಂಗಾರದ ಅಲಂಕಾರ. ರಥ ಅಂತೂ ಬಂಗಾರದ ತೇರು. ಅದು ನೋಡ್ತಾ ಇದ್ದಾಗೆ ಮಹಾರಾಜ ಹೊರಗೆ ಬಂದು ನಮಸ್ಕಾರ ಮಾಡ್ತಾನೆ. ಹೊರಬಂದು ಬಿಡ್ತಾನೆ. ಒಳಗೆ ಬನ್ನಿ ಅಂತ ಹೇಳುದು. ಒಳಗೆ ಬರ್ತಾಳೆ ಲಕ್ಷ್ಮಿ. ನಿಮ್ ಕಾಫಿ ಬೇಕಾ, ಟೀ ಬೇಕಾ, ಹಾಲು ಬೇಕಾ? ಹಾಲು ಕೊಡಿ. ಹಾಲಿನ ಲೋಟ ಮುಟ್ತಾ ಇದೀವಿ, ಹಾಲಿನ ಲೋಟ ಬಂಗಾರ ಆಗ್ಬಿಡ್ತದೆ. ಕುರ್ಚಿ ಬಂಗಾರ ಆಗ್ಬಿಡ್ತದೆ. ರಾಜ ಸುಸ್ತಾಗ್ಬಿಡ್ತಾನೆ. ನೀವು ಎಲ್ಲಿ ಹೋಗ್ಬಿಡಿ, ನಮ್ಮ ಅರಮನೆಯಲ್ಲೇ ಇದ್ಬಿಡಿ ಅಂತ ಹೇಳ್ತಾರೆ. ಎಲ್ಲಿರೋದು ಅಂತ ಕೇಳ್ತಾರೆ ಲಕ್ಷ್ಮಿ. ಓ, ಅರಮನೆಗ? ನಮ್ಮ ಪಕ್ಕದ ಅರಮನೆ ಖಾಲಿ ಇದೆ. ಅಲ್ಲ, ಅಲ್ಲಿ ಯಾರೋ ಒಬ್ಬ ಇದಾನಂತಲ್ಲ, ಬ್ರಾಹ್ಮಣ ಇದಾನಂತ ಹೇಳ. ಅಯ್ಯೋ, ಬ್ರಾಹ್ಮಣ ಏನಿಲ್ಲ, ಯಾರ ಬನ್ರ, ಆ ಬ್ರಾಹ್ಮಣ ಒದ್ದೋಡಿಸ್ಬಿಡ್ರಿ. ಇವರು ಅಲ್ಲಿ ನಿಲ್ತಾರೆ ಅಂತ. ಆ ಬ್ರಾಹ್ಮಣ ಯಾರು? ನಾರಾಯಣ. ಲಕ್ಷ್ಮಿಯ ವಜ್ರ ವೈಡೂರ್ಯ ಐಶ್ವರ್ಯಗಳ ಮುಂದೆ ಜನರ ಕಣ್ಣು ಸಿಕ್ಕಾಕೊಂಡ್ಬಿಡಿದೆ. ನಾರಾಯಣ ಕಡೆಗೆ ಗಮನವೇ ಇಲ್ಲ. ನಾರಾಯಣ ಅಂದ್ರೆ ಯಾರು? ನರಾನ ಆಯನಃ, ಎಲ್ಲ ಮನುಷ್ಯರಿಗೆ ಆಶ್ರಯ ಕೊಡುವನು, ಆಶ್ರಯದಾತ. ಅದ್ಯಾರು? ಪರಮಾತ್ಮ. ಅದೇ ಶಾಂತಿ, ಅದೇ ಆನಂದ. ನಮ್ಮ ಜೀವಾತ್ಮ ಪರಮಾತ್ಮ ಏಕತ್ವ ಹೊಂದಾಗ ಆ ನಾರಾಯಣನ ದರ್ಶನ ಆಗ್ತದೆ. ಅದ್ರ ಬಗ್ಗೆ ಯಾರಿಗೆ ಗಮನ ಇದೆ ಸ್ವಾಮಿ? ಎಲ್ಲರೂ ಹಿಂದೆ ಲಕ್ಷ್ಮಿ ಕಡೆಗೆ. ಲಕ್ಷ್ಮಿ ಅಂದ್ರೆ ಏನ್ರಿಪ್ಪ ಅದು? ಲಕ್ಷ್ಯ ಎಲ್ಲಿ ಹೋಗುತ್ತೋ, ನಮ್ಮ ಲಕ್ಷ್ಯ ಗಮನ ಎಲ್ಲಿ ಹೋಗುತ್ತೋ ಅದು ಲಕ್ಷ್ಮಿ. ಅದು ಎಲ್ಲಿ ಹೋಗುತ್ತೀ? ಲಕ್ಷ್ಯ ಕಡೆ ಹೋಗ್ತದೆ. ಎಲ್ಲಾ ಗಮನ ಎಲ್ಲಾ ಕಡೆ ಹೋಗ್ತದೆ. ನೋಡಿ, ಸಂಸ್ಕೃತ ಶಬ್ದಗಳಲ್ಲಿ ವಿಶೇಷವಾದ ಅರ್ಥ ಇದೆ. ಲಕ್ಷ್ಮಿ ಅಂದ್ರೆ ನಮ್ಮ ಲಕ್ಷ್ಯ ಎಲ್ಲಿಗೆ ಹೋಗುತ್ತದೆ ಅದು ಲಕ್ಷ್ಮಿ. ಅದೆಷ್ಟು ಹೋಗುತ್ತೆ? ಲಕ್ಷ್ಯ ಕಡೆ ಹೋಗ್ತದೆ. ನಮ್ಮ ಮನಸ್ಸು ಬಾಹ್ಯ ಕಡೆಗೆ ಹೋಗ್ತಾ ಇರ್ತದೆ. ಆ ಬಾಹ್ಯದಲ್ಲಿ ಏನಿದೆ?
ಬೇರೆ ಬೇರೆ ವಸ್ತುಗಳಿದಾವೆ. ಏನದು? ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ರಾಜಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಈ ಹಲವಾರು ಲಕ್ಷ್ಮಿ ಇದ್ದಾರೆ. ಲಕ್ಷ್ಮಿ ಅಂದ್ರೆ ನಮ್ಮ ಲಕ್ಷ್ಯ ಅಲ್ಲಿ ಹೋಗುತ್ತೆ, ಅದ್ರ ಹಿಂದೆ ಬಿದ್ದಿದೆ ನಾವು. ನಿಜವಾದ ಲಕ್ಷ್ಮಿ ಮೋಕ್ಷ ಲಕ್ಷ್ಮಿಯ ಕಡೆ ಗಮನ ಇಲ್ಲ ನಮಗೆ. ಮೋಕ್ಷ ಲಕ್ಷ್ಮಿ ನಮ್ಮ ನಾರಾಯಣ ಕಡೆ ಕರ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಗಮನ ಇಲ್ಲ. ಸಂತಾನ ಲಕ್ಷ್ಮಿ ಈಗಿನ ಕಾಲದಲ್ಲಿ ಬೇಕಾಗಿಲ್ಲ, ಉಳಿದ ಲಕ್ಷ್ಮಿಗಳು ಬೇಕು. ದಾನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ರಾಜಲಕ್ಷ್ಮಿ ಇವೆಲ್ಲ ಬೇಕು. ಸಂತಾನ ಲಕ್ಷ್ಮಿ ಬಗ್ಗೆ ಯೋಚನೆ ಇಲ್ಲ. ಮೋಕ್ಷ ಲಕ್ಷ್ಮಿ ಕೇಳುವುದಿಲ್ಲ. ಮನಸ್ಸೆಲ್ಲ ಹೊರಗಡೆ ಪ್ರಪಂಚಕ್ಕೆ ಯಾಕೆ ಹೋಗ್ತಾ ಇದೆ? ಆ ಜೀವನಿಗೆ ಬಾಹ್ಯ ಪ್ರಪಂಚದಲ್ಲಿ ಏನಿದೆ ದ್ವೈತ ಕಾಣ್ತಾ ಇದೆ, ಅದು ಸಮಾಧಾನ ಕೊಡ್ತಾ ಇಲ್ಲ. ಯಾಕಂದ್ರೆ ಒಳಗೆ ಒಳಗೆ ನಮ್ಮ ಒಳಗೆ ಜೀವನಿಗೆ ಒಂದು ದಾಹ ಇದೆ, ಬೇಕು ಅನ್ಸ್ತದೆ. ಏನು? ಅದ್ವೈತ. ಎರಡು ಅನ್ನೋದು ಇಲ್ಲ, ಒಂದಾಗಬೇಕು ಅದು. ಹಾಗಾಗ್ಬಿಟ್ಟು ಯಾರ ಹತ್ರ ಏನಾದ್ರೆ ನನ್ಗೆ ಬೇಕದು, ನಂದಾಗಬೇಕು. ದ್ವೈತ ಅನ್ನೋದು ನಮ್ಗೆ ಹಿಡ್ಸಲ್ಲ. ಅದಕ್ಕೋಸ್ಕರ ಅಧಿಕಾರ ಬೇಕು, ಅದು ನಂದಾಗಬೇಕು. ದುಡ್ಡು ಬೇಕು, ಅದು ನಂದಾಗಬೇಕು. ಬಂಗಾರ ಬೇಕು, ಅದು ನಂದಾಗಬೇಕು. ಯಾಕೆ ಇದು? ಅದು ಏನು ಹೊರಗೆ ಪ್ರಪಂಚದಲ್ಲಿ ಕಾಣ್ತಾ ಇದೆ ಮತ್ತು ಒಳಗೆ ಯಾರಿದ್ದಾನೆ ಆತ್ಮ, ಅದೇ ಆತ್ಮ ಪರಮಾತ್ಮ ಪ್ರಪಂಚದ ಒಬ್ಬರು ಕಾಣ್ತಾ ಇಲ್ಲ. ದ್ವೈತ ಇಲ್ವೇ ಇಲ್ಲ. ದ್ವೈತ ಅನ್ನೋದು ಮಿಥ್ಯ. ಅದು ಆ ಮಿಥ್ಯ ಹೋಗಲಾಡಿಸ್ಕೊಳ್ಳಿಕ್ಕೆ ಜೀವನಿಗೆ ಹಾತುರ. ನನಗೆ ಬೇಕು ಅಂತ ಮಿಥ್ಯಾ ಪ್ರಪಂಚವನ್ನು ಕಳ್ಕೋಬೇಕು. ಆದ್ರೆ ಅವನಿಗೆ ಮಿಥ್ಯಾ ಪ್ರಪಂಚದ ಗೊತ್ತಿಲ್ಲ. ಅದಕ್ಕೋಸ್ಕರ ದಾಹ, ಧನದಾಹ, ಅಧಿಕಾರ ದಾಹ, ಅದು ಬೇಕು 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 ಅಂತ. ಇದು ಅದ್ವೈತ ಕಡೆಗೆ ಮನಸ್ಸು ಹೋಗ್ತಾ ಇದೆ. ಅದ್ವೈತ ಅಂದ್ರೆ ಎರಡು ಒಂದಾಗಬೇಕು. ಆದ್ರೆ ಒಂದಾಗೋದು ಹೇಗಂತ ಗೊತ್ತಿಲ್ಲ. ಅದಕ್ಕೇನು ಸಿಕ್ಕದ್ಮೇಲೆ ದಾಹ. ಇಲ್ಲೇನಾಗುತ್ತೆ? ಈ ದಾಹದಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಲೋಭ ಹುಟ್ಕೊಳ್ತದೆ. ಅದಕ್ಕೆ ನಮ್ಮಲ್ಲಿ ಎಮೋಷನಲ್ ಡಿಸ್ಟರ್ಬೆನ್ಸ್ ಬರ್ತದೆ. ಇಲ್ಲಿ ಆ ಲಕ್ಷ್ಮಿ ನಮ್ಮಲ್ಲಿ ಜಾಗೃತ ಆಗಬೇಕು. ಈ ಎಮೋಷನಲ್ ಡಿವೋಷನ್, ಈ ಎಮೋಷನ್ ಅಂದ್ರೆ ಭಾವುಕತೆ ಕಡಿಮೆ ಆಗುತ್ತೆ. ಎಮೋಷನ್ಸ್ ಕಡಿಮೆ ಯಾವಾಗುತ್ತೆ? ಆ ಎಮೋಷನ್ ಡಿವೋಷನ್ ಆಗ್ಬೇಕು, ಭಕ್ತಿ ಆಗ್ಬೇಕು. ಭಾವುಕತೆ ಭಕ್ತಿ ಆಗ್ಬೇಕು. ಆವಾಗ ಶುದ್ಧ ಆಗ್ತದೆ. ಆ ಭಾವುಕತೆ ಭಕ್ತಿ ಆಗೋದು ಹೇಗೆ? ಎಲ್ಲವೂ ಹೃದಯ ಪ್ರೇಮ ಸ್ವರೂಪಿಯಾದ ಲಕ್ಷ್ಮಿ. ನಮ್ಮ ಸಮಾನ ಸ್ಕಂದರಿಗೆ ನಮ್ಮಲ್ಲಿ ಪ್ರೇಮ ಇದ್ರೆ ಅದಕ್ಕೆ ಪ್ರೀತಿ ಅಂತ ಹೇಳ್ತೀವಿ. ಪ್ರೀತಿ ಅಂತ ಹೇಳ್ತೀವಿ. ಹುಡುಗ ಹುಡುಗಿ ಮಧ್ಯೆ ಪ್ರೇಮ ಅಂತ ಹೇಳ್ತೀವಿ. ಭಗವಂತನ ಮೇಲೆ ಭಕ್ತಿ ಅಂತ ಹೇಳ್ತೀವಿ. ಒಂದೇ ಪ್ರೇಮ ಮೂರು ರೀತಿ ಕಾಣ್ಕೊಳ್ತದೆ: ಸ್ನೇಹ, ಪ್ರೀತಿ, ಭಕ್ತಿ. ಸ್ನೇಹ ಸಮಾನ ಸ್ಕಂದರ ಮಡಿಕೆಡೆ ಪ್ರೇಮ ಹುಡುಗ ಹುಡುಗಿಯ ಮಧ್ಯೆ, ಭಕ್ತಿ ಭಗವಂತನ ಕಡೆಗೆ. ಒಂದೇ ಪ್ರೇಮ ಮೂರು ರೀತಿಯಲ್ಲಿ ಕಾಣ್ಕೊಳ್ತದೆ. ಆ ಪ್ರೇಮ ಹುಡುಗ ಹುಡುಗಿಯ ಕಡೆ ಪ್ರೇಮ, ಅಲ್ಲಿ ಇಂಗ್ಲಿಷ್ ಫಾಲಿಂಗ್ ಇನ್ ಲವ್ ಅಂತ ಹೇಳ್ತೇವೆ. ಅಂದ್ರೆ ಪ್ರೇಮದಲ್ಲಿ ಬಿದ್ದ ಅಂತ. ಅದು ಬಾಹ್ಯ ಪ್ರಪಂಚ ಕಡೆ ಹೋಗ್ತದೆ ಮನಸ್ಸು. ಭಕ್ತಿ ಅನ್ನೋದ್ರೆ ಪ್ರೇಮದಲ್ಲಿ ಎದ್ದ ಮನಸ್ಸು ಶುದ್ಧ ಆಯ್ತು, ಭಗವಂತನ ಕಡೆಗೆ ಮನಸ್ಸು ಹೋಯ್ತು, ಆತ್ಮನ ಕಡೆಗೆ ಮನಸ್ಸು ಹೋಯ್ತು. ಇದು ಪ್ರೇಮದಲ್ಲಿ ಹೇಳೋದು. ಅದಕ್ಕೆ ಭಕ್ತಿ ಅಂತ ಹೇಳೋದು. ಆ ಭಕ್ತಿಯಲ್ಲಿ ಮನಸ್ಸು ಕರಗಬೇಕು, ಚಿತ್ತ ಶುದ್ಧಿ ಆಗ್ತದೆ. ಇಲ್ಲಿ ಮನಸ್ಸಲ್ಲಿ ಶಾಂತಿ ಸಿಗ್ತದೆ. ಅದೇ ದಿವ್ಯ ಶಕ್ತಿಯಾದ ಲಕ್ಷ್ಮಿ, ವಿಶಾಲವಾದ ಪ್ರೇಮ ನಮ್ಮಲ್ಲಿ ಜಾಗೃತ ಆಗುವುದು. ಆ ಜಾಗೃತ ಸ್ಥಿತಿಯಲ್ಲಿ ಎರಡು ಅನ್ನೋದಿಲ್ಲ. ಭಕ್ತ ಮತ್ತು ಭಗವಾನ್ ಎರಡೂ ಇಲ್ಲ, ಕೇವಲ ಭಕ್ತಿ ಮಾತ್ರ ಇದೆ. ಆ ಭಕ್ತಿಯಲ್ಲಿ ಆನಂದ ಇದೆ. ಮನಸ್ಸು ಮಗ್ನ ಆಗ್ಬಿಟ್ಟಿದೆ ಭಕ್ತಿಯಲ್ಲಿ. ಅದಕ್ಕೆ ಮನೋಲಯ ಅಂತ ಹೇಳ್ತೇವೆ. ಆ ಭಗವಂತನಲ್ಲಿ ಮನಸ್ಸು ಲಯ ಆದಾಗ, ಮನೋಲಯ ಆದಾಗ ಆನಂದ ಇದೆ, ಶಾಂತಿ ಇದೆ, ಪ್ರೇಮ ಇದೆ. ಪ್ರೇಮ ಜಾಗೃತ ಆಗಿದೆ. ಭಗವತ್ ಪ್ರೇಮ, ಅದೇ ದಿವ್ಯ ಶಕ್ತಿಯಾದ ಲಕ್ಷ್ಮಿ ನಮ್ಮಲ್ಲಿ ಜಾಗೃತ ಆಗುವುದು. ಇದೇ ಲಕ್ಷ್ಮೀ ಪೂಜೆ. ಈ ಪ್ರೇಮದಲ್ಲಿ ಭಕ್ತ ಮತ್ತು ಭಗವಾನ್ ಪುನಃ ಬರ್ತಾರೆ. ಭಕ್ತಿಯಲ್ಲಿ ಎರಡು ಒಂದಾಗ್ತಾರೆ ಮತ್ತು ಭಕ್ತ ಭಗವಾನ್ ಪುನಃ ಬರ್ತಾರೆ. ಇದಕ್ಕೆ ಅಪರಾಭಕ್ತಿ ಅಂತ ಹೇಳುದು. ಇನ್ನು ಪೂರ್ಣವಾಗಿ ಭಗವಂತನಿಗೆ ಒಂದಾಗಿಲ್ಲ.
ಆ ಪೂರ್ಣವಾಗಿ ಭಗವಂತನ ಒಂದಾಗ ಭಕ್ತ ಮತ್ತು ಭಗವಾನ್ ಎರಡು ಹೋಗ್ಬಿಟ್ಟು ಕೇವಲ ಭಕ್ತಿ ಮಾತ್ರ ಉಳ್ಕೊಳ್ತದೆ. ಅದಕ್ಕೆ ಅಪರಾಭಕ್ತಿ ಅಂತ ಹೇಳ್ತದೆ, ಪರಾಭಕ್ತಿ ಅಂತ ಹೇಳ್ತದೆ, ಶ್ರೇಷ್ಠವಾದ ಭಕ್ತಿ ಅಂತ ಹೇಳ್ತದೆ. ಆ ಶ್ರೇಷ್ಠವಾದ ಭಕ್ತಿಯಲ್ಲಿ ನಮ್ಮ ಹೃದಯ ಪೂರ್ಣವಾಗಿ ತೆರೆಕೊಳ್ತದೆ, ಪ್ರೇಮ ತುಂಬಿ ಬರ್ತದೆ, ಇಡೀ ವಿಶ್ವ ನನ್ನಲ್ಲಿ ಅಡಗಿಕೊಳ್ತದೆ. ವಿಶ್ವದಲ್ಲಿ ನಾನು ಒಂದಾಗಿದ್ದೇನೆ, ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಕಾಣ್ತೇವೆ. ಇದೇ ದಿವ್ಯ ಶಕ್ತಿಯಾದ ಲಕ್ಷ್ಮೀ ಶಕ್ತಿಯಾದ ನಮ್ಮಲ್ಲಿ ಜಾಗೃತ ಆಗುವುದು. ಹಾಗಾದ್ರೆ ಪ್ರೇಮ ಶಕ್ತಿಗೂ ಇಚ್ಛಾಶಕ್ತಿಗೂ ಸಂಬಂಧ ಏನು? ಇದಕ್ಕೆ ಪ್ರೇಮ ಶಕ್ತಿ ಅಂತ ಹೇಳ್ತೀವಿ, ಇಚ್ಛಾಶಕ್ತಿ ಅಂತ ಹೇಳ್ತೀವಿ. ಎಲ್ಲಾ ಜೀವಿಗಳಲ್ಲಿ ಇಚ್ಛೆ ಬರ್ತದೆ, ಏನ್ ಬೇಕು ನನಗೆ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ಬೇಕು 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 ಬರ್ತವೆ. ಯಾಕೆ? ದ್ವೈತ ಅನ್ನೋದು ನಮ್ಗೆ ಇಷ್ಟ ಇಲ್ಲ. ಏನೇ ಇದ್ರು ನನಗೆ ಸೇರ್ಕೋಬೇಕು, ನನ್ನೋಡು ಗೊತ್ತಾಗಬೇಕು ಅಂತ ಅದ್ವೈತ ಭಾವನೆ ಬೇಕು. ಅದಕ್ಕೆ ಇಚ್ಛಾಶಕ್ತಿ ಅಂತ ಹೇಳುದು. ಇಚ್ಛೆ ಅಂದ್ರೆ ಇಚ್ಛೆ ಬರ್ತದೆ ನಮ್ಗೆ, ಎಲ್ಲ ಬೇಕು ಬೇಕು ಅಂತ. ಇಚ್ಛೆ ಯಾಕಪ್ಪ ಬರ್ತದೆ? ಯಾಕೆ ಬರ್ತಂದ್ರೆ ಆ ವಸ್ತುವಿನ ಮೇಲೆ ನಂಗೆ ಪ್ರೀತಿ ಇದೆ, ಪ್ರೇಮ ಇದೆ. ಇಚ್ಛಾಶಕ್ತಿ ಪ್ರೇಮ ಶಕ್ತಿ ಯಾಕೆ ಕಾಣುತ್ತೆ? ಆ ವಸ್ತುವಿನ ಮೇಲೆ ಪ್ರೇಮ ಇದೆ. ಗಂಡನಿಗೆ ಹೆಂಡತಿ ಮೇಲೆ ಪ್ರೇಮ ಇದೆ, ಹೆಂಡತಿಗೆ ಗಂಡನ ಮೇಲೆ ಪ್ರೇಮ ಇದೆ, ಗಂಡನಿಗೆ ಮಕ್ಕಳಿನ ಪ್ರೇಮ ಇದೆ, ನನಗೆ ದುಡ್ಡಿನ ಮೇಲೆ ಪ್ರೇಮ ಇದೆ. ಇಚ್ಛಾಶಕ್ತಿ ಪ್ರೇಮ ಶಕ್ತಿಯಾಗಿ ಕಂಡು ಬರ್ತಾ ಇದೆ. ಪ್ರೇಮ ಶಕ್ತಿ ಎರಡನ್ನು ಒಂದು ಮಾಡಲಿಕ್ಕೆ ಎಳಿತದೆ. ಎರಡಿದು ನಾನು ಮತ್ತು ಬೇರೆ ಒಂದು ವಸ್ತು ಇದೆ, ಬೇರೆ ಇದನ್ನ ಒಂದು ಮಾಡಲಿಕ್ಕೆ ಪ್ರಯತ್ನ ಎಳಿತದೆ. ಅದಕ್ಕೆ ಇಚ್ಛಾಶಕ್ತಿ ಪ್ರೇಮ ಶಕ್ತಿ, ಅದು ಲಕ್ಷ್ಮಿ. ಈ ಪ್ರೇಮ ಶಕ್ತಿಯಲ್ಲಿ ಪ್ರೇಮದಲ್ಲಿ ಸಂತೋಷ ಇದೆ, ಆನಂದ ಇದೆ. ಯಾಕೆ? ಯಾವುದು ನನಗೆ ಸಂತೋಷ ಕೊಡ್ತದೋ ಆ ವಸ್ತುವಿನ ಮೇಲೆ, ಆ ವಿಷಯದ ಮೇಲೆ ನನಗೆ ಆಸಕ್ತಿ ಮತ್ತು ಪ್ರೇಮ ಇದೆ. ಯಾವ ಸಂತೋಷ ಕೊಡೋದ್ರಲ್ಲಿ ಇಲ್ಲ. ಯಾಕೆ? ಯಾವ ಸಂತೋಷ ಕೊಡ್ತದೆ ಅದು ನನಗೆ ಬೇಕು, ಅದು ನನ್ನ ಸ್ವರೂಪ, ಆನಂದನ ಸ್ವರೂಪ. ಹಾಗಾಗಿ ಇಚ್ಛೆದು ನನಗೆ ಆನಂದವನ್ನು ನೆನಪು ಮಾಡ್ಕೊಳ್ತಾ ಇದೆ. ಇಚ್ಛಾಶಕ್ತಿ ಪ್ರೇಮ ಶಕ್ತಿ ಇದೇ ಲಕ್ಷ್ಮಿ. ನಿಜವಾದ ಇಚ್ಛಾಶಕ್ತಿ ಜಾಗೃತ ಆಗಬೇಕು. ಏನದು? ನಾನು ಯಾರು ಅಂತ ಕಾಣಬೇಕು. ಆವಾಗ ಮೋಕ್ಷ ಲಕ್ಷ್ಮಿ ಬರ್ತಾಳೆ. ನಾನು ಯಾರು, ನನ್ನ ಸ್ವರೂಪ ಏನು ಅಂತ. ಅದಕ್ಕೆ ಮೋಕ್ಷ ಲಕ್ಷ್ಮಿ ಅಂತ ಹೇಳೋದು. ಇದೇನಾಗುತ್ತೆ? ಮನಸ್ಸು ಬಾಹ್ಯ ಲಕ್ಷ್ಮಿ, ಧನಲಕ್ಷ್ಮಿ, ದಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ ಅಲ್ಲೇ ಸಿರ್ಕಾಡ್ಕೊಳ್ತದೆ. ಮೋಕ್ಷ ಲಕ್ಷ್ಮಿ ತಿಳ್ಕೋಬೇಕಾದ್ರೆ ನಾನು ಯಾರು ಅನ್ನೋ ಬರ್ಬೇಕು. ಆ ಪ್ರೇಮ ಭಗವತ್ ಪ್ರೇಮ ಆಗ್ಬೇಕು, ಆತ್ಮದ ಕಡೆಗೆ ಹೋಗ್ಬೇಕು ಮನಸ್ಸು. ಅಲ್ಲೇ ಚಿತ್ತಶುದ್ಧಿ, ಅದೇ ದಿವ್ಯ ಪ್ರೇಮ ಜಾಗೃತಿ, ಭಕ್ತಿ ಜಾಗೃತಿ. ಯಾರಿಗಾರ ಪ್ರಶ್ನೆ ಇದೆಯಾ? ರಜಿತಾ, ಸುಜಯ ಮೇಡಮ್? ಇಲ್ಲ ಗುರುಜಿ, ಕ್ಲಿಯರ್ ಆಗಿದೆ. ಓಕೆ. ಎಸ್ ಗಾಯತ್ರಿ, anything I missed? Not about here. I cannot hear. ನವರಾತ್ರಿ ತಮ್ಮೆಲ್ಲರಿಗೂ ಶುಭಕರವಾಗಲಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಇದೇ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ.